ಅಸಾಧಾರಣವಾಗಿತ್ತವನ ಜ್ಞಾನ ಜ್ಯೋತಿಯೋ ಬಾಹ್ಯ ವಿಷಯಗಳನ್ನು ಅರಿಯುವಲೇ ಆಧ್ಯಾತ್ಮಿಕ ಸ್ವಾನುಭೂತಿಯನ್ನು ಹೊಂದುವಲೇ ಅಂತೆ ಇದ್ದಿಥ ಅವಿನಾಶಿ ಆತ್ಮಾನುಭಾವವದು ಪೂರ್ವಭವದಿಂದಲೇ ಅವನಲ್ಲಿ ಒದಗಿತ್ತವಗೆ ಆ ಮತಿಶ್ರುತ ಅವಧಿ ಜ್ಞಾನಗಳು ಜನ್ಮತಃ ಸಹಜದಲ್ಲಿ ಇಂತು ಕಂಗೊಳಿಸುವನವನು ಅಪೂರ್ವ ಪ್ರತಿಭೆಯಿಂದಲೇ ಆ ತೀರ್ಥಂಕರ ನಾಮ ಕರ್ಮ ಬಂದವನು ಹೊಂದಿ ಹಾಡುವಳು ತ್ರಿಶಲೆಯು ಜೋಗುಳವನು ಮಲಗಿಸಿ ತೊಟ್ಟಿಲಲಿಯೇ ಆ ತೀರ್ಥಂಕರ ಶಿಶುವನು ಹಾಡುತ್ತಿರಲವಳಿಂತೋ ತನ್ನ ಸುಮಧುರ ಕಂಠದಲ್ಲಿಯೇ ಆಡುವಂತೆ ಚುಕ್ಕಿ ಚಂದ್ರಮರೋ ಅಂಗಳಕ್ಕೆ ಬಂದು ಚಿಗುರಿದಂತಾಗಿ ಮರಳಲ್ಲಿ ಹಸಿರು ತೂಗಿದಂತಾಗುವುದು ಒಣಮರದಿ ಫಲವು ಮಂಜುಳ ಧ್ವನಿಗೈವದ ಅಲೆನೂಪುರವು ಆಲಿಸುವನ ಗಾನವನು ವರ್ಧಮಾನನು ಕೇಳುವಂತೆ ಕಿವಿ ತೆರೆದು ಬಯಲು ಹರ್ಷಿಸುವಂತೆ ಮನ ತೆರೆದು ಮುಗಿಲು ಮನ ತೆರೆದು ಮುಗಿಲು ಮನ ತೆರೆದು ಮುಗಿಲು. ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಅವರ ಮನ ತೆರೆದು ಕಾವ್ಯಗಳ ಶಬ್ದದಿಂದ ಈ ಕಾವ್ಯ ಮುಗಿಲನ್ನು ಮುಟ್ಟಿದೆ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಅಬ್ಬಬ್ಬಾ, ಆ ವರ್ಧಮಾನನಿಗೆ ಸಪ್ತ ಭಯಗಳಿರಲಿಲ್ಲ. ಅದು ಇದು ಇಹಲೋಕ, ಪರಲೋಕ, ಮರಣ, ವೇದನ, ಅರಕ್ಷ, ಅಗುಪ್ತಿ, ಅಕಸ್ಮಾತ್ ಎಂಬ ಸಪ್ತ ಭಯಗಳು ನಮ್ಮ ಮಾನವ ಲೋಕದ ನಮಗಿರ್ತಕ್ಕಂಥ ಭಯಗಳು ಆತನಿಗಿರಲಿಲ್ಲ. ಅವನ ಜ್ಞಾನ ಜ್ಯೋತಿ ಅಸಾಧಾರಣವಾಗಿತ್ತಂತೆ. ಜ್ಞಾನ, ಅವನ ಬಾಹ್ಯ ವಿಷಯಗಳು ಎಲ್ಲ ಈಗ ಅಂತರಂಗ ಮತ್ತು ಬಾಹ್ಯ ವಿಷಯವನ್ನ ಅವನು ಜನ್ಮತಃ ಹರಿತಿದ್ನಂತೆ. ಆಧ್ಯಾತ್ಮಿಕ ಸ್ವಾನುಭವ ಅವನಿಗೆ ಗೊತ್ತಿತ್ತು. ಅವನಿಗೆ ಆಧ್ಯಾತ್ಮಿಕ ಸ್ವಾನುಭವ, ಯಾಕಂದ್ರೆ 17 ಜನ್ಮವನ್ನ ಅವನ 17 ಜನ್ಮಗಳ ಅವನ ಜಾತಿಸ್ಮರೆ ಅವನನ್ನ ಪರಿಪಕ್ವಗೊಂಡಿತ್ತು. ಮತ್ತೆ ಅವನ ಅವಿನಾಶ ಆತ್ಮಾನುಭವವನ್ನ ಅವನು ಹೊಂದಿದ್ದ. ಪೂರ್ವ ಭವದಿಂದಲೇ ಅವನಿಗೆ ಒದಗಿತ್ತಂತೆ. ಅವನಿಗೆ 3 ಮತಿ, ಶ್ರುತ, ಅವಧಿ ಜ್ಞಾನಗಳು. ಅಂದ್ರೆ ಏನು, ಮುಂದೆ ಏನಾಗ್ತದೆ. ಶ್ರುತ ಅಂದ್ರೆ ಜ್ಞಾನ, ಮತಿ ಅಂದ್ರೆ ಬುದ್ಧಿ. ಮುಂದು ಹಿಂದೆ, ಇಂದು ಮುಂದು ಏನಾಗ್ತದೆ ಅಂತಕ್ಕಂಥದ್ದು ಅವನಿಗೆ ಚೆನ್ನಾಗಿ ಅರಿವಿತ್ತು. ಆದರೆ ನಮ್ಗೆ ಆ ಜ್ಞಾನಗಳು ಇರೋದಿಲ್ಲ. ತೀರ್ಥಂಕರರಿಗೆ ಮಾತ್ರ ಆ ಜ್ಞಾನಗಳು ಜನ್ಮತಃ ಬರುತ್ತವಂತೆ. ಹೀಗೆ ಕಂಗೊಳಿಸ್ತಾ ಇರ್ತಾನಂತೆ. ಅವನ ಅತಿ ಅಪೂರ್ವ ಪ್ರತಿಭೆಯಿಂದ ಆ ಬಾಲವರ್ಧಮಾನ ಆ ನಾಮಕರ್ಮ ಬಂಧವನ್ನ ಹೊಂದಿ ಅವನು ಕಂಗೊಳಿಸ್ತಾ ಇದ್ದಾನಂತೆ ಬಾಲಕ. ಹೀಗೆ ತ್ರಿಶಲೆ ಆ ಮಗುವನ್ನ ಮುತ್ತಿನ ರತ್ನದ ವಜ್ರ ವೈಡೂರ್ಯದ ಆ ಜೋಕಾಲಿಯಲ್ಲಿ ಆ ಜೋಗುಳದಲ್ಲಿ ಮಗುವನ್ನ ಮಲಗಿಸಿ ಅವಳು ಹಾಡ್ತಾಳಂತೆ ತ್ರಿಶಲೆ. ಅವಳ ಸುಮಧುರ ಕಂಠದಿಂದ ಆ ಕೇಳ್ತಕ್ಕಂಥ ಹಾಡು ಆ ಚುಕ್ಕಿ ಚಂದ್ರಮರು. ಆ ಚುಕ್ಕಿ ಅಂದ್ರೆ ಸೂರ್ಯ, ಚಂದ್ರ, ಅವರು ಆಕಾಶದಿಂದ ಅಂಗಳಕ್ಕೆ ಬಂದು ಏನು ಚಿಗುರಿದವೆ ಎನ್ನುವ ಹಾಗೆ ಭಾಸವಾಗ್ತಿತ್ತಂತೆ. ಆ ರೀತಿ ತನ್ನ ಮಗ ಚುಕ್ಕಿ ಚಂದ್ರಮ ಎನ್ನುವ ರೀತಿಯಲ್ಲಿ ಅವಳು ಗಾನ ಮಾಡ್ತಾ ಇದ್ಲು. ಹೀಗೆ ಮರಳಲ್ಲಿ ಹಸಿರು ತೂಗಿದಂತೆ, ಒಣಮರದಲ್ಲಿ ಫಲ ನೋಡಿ. ಆ ಮರಳಲ್ಲಿ ಏನು ಹಸಿರು ಬರುತ್ತೆ, ಒಣಮರದಲ್ಲಿ ಏನು ಫಲ ಸಿಗುತ್ತೆ. ಹೀಗೆ ಮಂಜುಳ ಧ್ವನಿಯಿಂದ ಅಲೆನೂಪುರಗಳು ಅವಳಿಗೆ ಅಲ್ಲಿ ಬರ್ತಾ ಇದ್ದಂತೆ. ಹೀಗೆ ಗಾನವನ್ನೆಲ್ಲ ಆ ವರ್ಧಮಾನ
ಕೇಳುವ ರೀತಿ ಅವನು ಕೇಳ್ತಾ ಇದ್ದಾನಂತೆ. ಆ ಬಯಲು ವರ್ಷ ಮಾಡುವ ರೀತಿಯಲ್ಲಿ ಅವನ ಅವನ ಮನ ಮುಗಿಲೆತ್ತರಿಕೆ ತೆರೆದುಕೊಂಡಿದೆಯಂತೆ ಆ ಜಿನಮಾತೆಯ ಗಾಯನವನ್ನ ಕೇಳಲು. ನಮಸ್ಕಾರ. ಸೋಪಾನ 10 ಇಲ್ಲಿಗೆ ಮುಗಿಯುತ್ತೆ. ನಾಳೆ ಸೋಪಾನ 11. ಬಾಗುವುದು ಭಕ್ತಿಯಲ್ಲಿ ಭುವಿಯವನ ಪದ ತಲದಿ. ಆಹಾ, ಜಿನಬಾಲಕನನ್ನು ನೋಡಿ ಆ ಜನಸಾಗರ ಭಕ್ತಿಯಿಂದ ತಮ್ಮ ಶಿರವನ್ನು ಬಗ್ಗಿಸ್ತಾ ಇದ್ದಾರಂತೆ ಅವನ ಪಾದಾಬ್ಜಗಳಿಗೆ. ನೋಡೋಣ ಮುಂದೆ ಯಾವ ರೀತಿ ಜಿನಬಾಲಕನ ವರ್ಣನೆಗಳು ಬರ್ತವೆ ಎನ್ನುವುದರ ಬಗ್ಗೆ ತಿಳ್ಕೊಂಡು. ಜನ್ಮ ಕಲ್ಯಾಣ ಸಂಪುಟ ಅಂತೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಅವರು ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ನಮಸ್ಕಾರ.